ಪರಮಾತ್ಮ ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಲ್ಯಾಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳಮೂರ್ತಿಯಾದ ನಿನ್ನ ದಿವ್ಯ ದರ್ಶನದಿಂದ ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆ ಪ್ರಭು. ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು ಪ್ರಭು. ಇಗೋ ನಿನಗೆ ಅರ್ಪಿತವಾಗಲಿ. ಕೃಷ್ಣ ಅರ್ಪಣಮಸ್ತು, ಕೃಷ್ಣ ಅರ್ಪಣಮಸ್ತು, ಕೃಷ್ಣ ಅರ್ಪಣಮಸ್ತು. ಕೃಷ್ಣ 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 ಮೊರೆ ಕೇಳಿ ನಿಂಬಾರೆಯ ಮುರಾರಿ ಭಕ್ತರ ಮೊರೆಗಾಲಿಸಿ ಶೋರೆ ಮೊರೆ ಕೇಳಿ ನಿಂಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ವರ್ಣಿಸಲುವುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ವರ್ಣಿಸಲುವುದೇ ನಿನ್ನಯ ಲೀಲಾ ವರ್ಣಿಸಲುವುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತೋರೆಯ ನೀರಜಲೋಚನ ದರುಶನ ತೋರೆಯ ಮೊರೆ ಕೇಳಿ ನೀ ಮಾರೆಯ ಮುರಾರಿ ಭಕ್ತರ ಮೊರೆಗಾಲಿಸೋಯೆ ಶೋರೆ ಮೊರೆ ಕೇಳಿ ನೀ ಮಾರೆಯ ಮೊರೆ ಕೇಳಿ ನೀ ಮಾರೆಯ ನಿನ್ನ ಮೊರೆ ಕೇಳಿ ನೀ ಮಾರೆಯ ಇದೇನು ಇದೇನು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿದೆಯಲ್ಲ, ಅದ್ಯಾವ ಮಹಾಪುರುಷನಾದರೂ ಇರಬಹುದೇ ಅಥವಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಾದರೂ ಇರಬಹುದೇ? ಇದರ ಹೌದು ಹೌದು, ನನ್ನ ಊಹೆಯು ನಿಜವಾಯ್ತು. ಪರಮಾತ್ಮ ಪಾಂಡುರಂಗ ಜನಾರ್ದನ.
ಬಂದ ದೇವತೆ ಕಂದ ಬೇಡಲು ನನ್ನ ಕಾಪಾಡಲು ಭೂಮಿಗೆ ಬಂದ ದೇವತೆ ಕಂದ ಬೇಡಲು ನನ್ನ ಕಾಪಾಡಲು ನೀ ಪಾದವು ಮೈಸೋಗಲು ನೀ ಪಾದವು ಮೈಸೋಗಲು ನನ್ನಲ್ಲಿ ಅಂದ ಆನಂದವು ಭೂಮಿಗೆ ಬಂದ ದೇವತೆ ಕಂದ ಬೇಡಲು ನನ್ನ ಕಾಪಾಡಲು ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ನೀ ಬಂದ ಮೇಲೆ ಹೇಗಾದೆ ನಾನು ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ನೀ ಬಂದ ಮೇಲೆ ಹೇಗಾದೆ ನಾನು ನಿನ್ನ ನೋಡಲು ನನ್ನ ಮನವು ನಿನ್ನ ನೋಡಲು ನನ್ನ ಮನವು ಹಗಲು ಇರಲು ಎನ್ನದೆ ನಿನ್ನ ಕಾಯುತ್ತಿದ್ದೆನು ಭೂಮಿಗೆ ಬಂದ ದೇವತೆ ಕಂದ ಬೇಡಲು ನನ್ನ ಕಾಪಾಡಲು ಪರಮಾತ್ಮ ಹುಟ್ಟುಕೊಡನಿಗೂ ಕಣ್ಣು ಬಂದಂತೆಯೋ ದಾರಿದ್ರ್ಯನಿಗೂ ನಿಧಿಯುವುದರಂತೆಯೋ ಈ ದೀನನ ಮರೆಯನಲಿಸಿ ದರ್ಶನವಿತ್ಯಲ್ಲ ಪ್ರಭು. ಈ ನಿಮ್ಮ ಪಾದ ಸ್ಪರ್ಶದಿಂದ ವಿದೂರನ ಕುಟಿರವು ಪಾವನವಾಯಿತು ತಂದೆ. ಧನ್ಯನಾದೆ ತಂದೆ, ಧನ್ಯನಾದೆ. ಇಗೋ ನಿನಗೆ ಅನಂತ ಅನಂತ ನಮಸ್ಕಾರಗಳು. ಇದರ ನಿನ್ನ ಮಂಗಳವಾಗಲಿ ಮೇಲೇಳು. ಇದರ ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಸವಾಗಿ ಬಹಳ ಬಳಲಿ ಬಂದಿರುವರು. ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ ಸಕಲ ಲೋಕಗಳನ್ನೇ ತನ್ನ ಹೃದಯದ ಮಧ್ಯೆ ಅಡಗಿಸಿಕೊಂಡು ಸಕಲ ಚರಾಚಾರ ಪ್ರಪಂಚವನ್ನೇ ಪರಿಪಾಲಿಸುವ ನಿನಗೆ ನಿನ್ನ ಅನುಸೃಪಿಯಾದ ನಾನು ಏನು ತಾನೇ ಕೊಡಲೆಯಾ? ವಿದುರ, ನೀನೇನು ಸಾಮಾನ್ಯನೇ? ಪರಮಾತ್ಮ ಪರಮಾತ್ಮ ಭಕ್ತಿಯ ಭಾಷಣಿ ಚಿತ್ತವನರಿಸಿದೆ. ಭಕ್ತಿಯ ಭಾಷಣಿ ಚಿತ್ತವನರಿಸಿದೆ. ಎತ್ತ ಹೋದರು ಮನಸ್ಸುವುದು. ಎತ್ತ ಹೋದರು ಮನಸ್ಸಲೆ ಸಮರ್ಪುವುದು. ಭಕ್ತನೇ ನಿನಗಿಂತ ಉತ್ತಮ ಬಲ್ಲೆ
ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಗುಣವ ಇದರ ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನು ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಈ ಗೋಮಾತೆ ಕ್ಷೀರದಿಂದ ನಿನ್ನ ಉದರ ಪೋಷಣೆ ಮಾಡಿಸಿಕೊಂಡಿರುವ ನಿನ್ನ ಭಕ್ತಿಯನ್ನು ಚೆನ್ನಾಗಿ ಬಲ್ಲೆನುವಿದರ ಅದರಲ್ಲಿ ಏನಾದರೂ ಆಹಾರವಿದ್ದರೆ ಕೊಡೆಯ ಪರಮಾತ್ಮ. ನನ್ನನ್ನು ಪರೀಕ್ಷಿಸುವೆ ಅಥವಾ ಪರ್ಯಾಯಿಸ ಮಾಡುತ್ತಿರುವ ಪರಮಾತ್ಮ. ನನ್ನಲ್ಲಿ ಗೋಮಾತೆ ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ಇದರ ಗೋಮಾತೆ ಕ್ಷೀರವೆಂದರೆ ನನಗೆ ಬಹು ಪ್ರಿಯವಲ್ಲವೇ? ಎಲ್ಲಿ ಆ ಪಾತ್ರೆ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಇದರ ಏಕೆ ಇದರ ಕಳವಳ ಪಡುತ್ತಿರುವೆಯಾ? ಪರಮಾತ್ಮ, ಇದ್ದ ಸ್ವಲ್ಪ ಕ್ಷೀರವನ್ನು ನಿನಗೆ ಅರ್ಪಿಸಿ ನಿನ್ನ ನಾಮಸ್ಮರಣೆ ಮಾಡುತ್ತಲೇ ನಾನೇ ಸೇವಿಸಬಿಟ್ಟನಲ್ಲ ದೇವ. ಏನು ನನಗರ್ಪಿತವಾದ ಮೇಲೆ ಎಲ್ಲವನ್ನು ನೀವೇ ಕುಡಿದು ಬಿಟ್ಟೆಯಾ? ಹೌದು ಪರಮಾತ್ಮ. ಇದರ ನಿನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು. ಎಲ್ಲಿ ಆ ಪಾತ್ರೆ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ತೆಗೆದುಕೊಳ್ಳಿ ಪರಮಾತ್ಮ. ಇದರ ಎಂತಹ ಸುಳ್ಳುಗಾರನೇ ನೀನು! ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಾ? ಪರಮಾತ್ಮ, ಈ ಪಾತ್ರೆ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆ ಸಹ ನೆನೆಯುವುದಿಲ್ಲ ಪರಮಾತ್ಮ, ನೆನೆಯುವುದಿಲ್ಲ. ಏಕೆ ವಿದುರ, ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರಗಳ ಏಕಕಾಲದಲ್ಲಿ ಬತ್ತಿ ಹೋದರೂ ಸಹ ಈ ನಿನ್ನ ಕ್ಷೀರ ಪಾತ್ರೆ ಸಹ ಬತ್ತುವುದಿಲ್ಲ. ಇದು ನೋಡು ವಿದುರ. ವಿದುರ, ನೀರು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಎರಿಯುವುದು ನೋಡುವಿದರ. ಆಹಾ ಆಹಾ, ಪರಮಾತ್ಮ, ಪಾಂಡುರಂಗ, ಜನಾರ್ದನ, ಬ್ರಹ್ಮಾಂಡ ಭುವಿಯೋ ಭಕ್ತ ಪರಿಪಾಲಿಕ ಸಪ್ತಾನಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ
ಕರುಣೆಯ ತೋರಿ ಪಾಮರನೊಡನೆ ಕರುಣೆಯ ತೋರಿ ತಮಸ ನೀಗಿದ ದಾಮೋದರ ತಮಸ ನೀಗಿದ ದಾಮೋದರ ಸಾಗರ ಜಯನ ಶಿರ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಸಾಗರ ಜಯನ ಶಿರ ಸಾಗರ ಜಯನ ಶಿರ ಸಾಗರ ಜಯನ ಪರಮಾತ್ಮ ದೇವ ಕ್ಷೀರ ಸಾಗಾರ ಶಯನಾದ ನೀನು ನನ್ನನ್ನು ಕೃತಜ್ಞ ಮಾಡಿದೆ ದೇವ. ಈ ನಿಮ್ಮ ಮಹಿಮೆಯನ್ನು ಆ ತಾಯಿಯಾದ ಯಶೋಧ ದೇವಿ ಬಳಿ ಅರಿಯಬಲ್ಲಳು. ಈ ಪಾಮರನಾದ ನಾನು ನಿನ್ನ ಮಹಿಮೆಯನ್ನು ಹೇಗೆ ಅರಿಯಲು ಸಾಧ್ಯ ಪ್ರಭು? ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ರಾಜ್ಯಸಭೆಗೆ ಹೊರಡುವೆನು. ಪರಮಾತ್ಮ, ಆ ಪಾಂಡವರನ್ನು ಕೈಬಿಡದಂತೆ ಕಾಪಾಡುವ ಕರ್ತವ್ಯವು ನಿನ್ನದೇ ಪರಮಾತ್ಮ, ನಿನ್ನದೇ. ಇದರ ನಾನು ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇಂದು ನಿನ್ನ ಸೋದರತ್ತೆಯಾದ ದೇವಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನ ರಾಜ್ಯಸಭೆಗೆ ಬರುವೆನು. ನೀನು ಅಲ್ಲಿಗೆ ಬಾವಿದಿರ ನಿಂದೆಂದು ನಡೆಯದ ವಿಚಿತ್ರ ಒಂದು ವೃತ್ತಾಂತವು ನಡೆಯುವುದು ನೀನು ನೋಡುವಂತೆ ಭಾವಿದಿರ. ಪರಮಾತ್ಮ, ಆ ಪಾಂಡವರು ಕಂಡರೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಮಮಕಾರ. ಇದರ ನಾನು ಬಂದು ಬಹಳ ವೇಳೆ ಆಯಿತು. ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬರೋದು ಮರೆಯಬೇಡ. ನಾನು ಬಂದು ಬಹಳ ವೇಳೆ ಆಯಿತು, ನಾನು ಬರಲೇ. ಆಗಬಹುದು ಪರಮಾತ್ಮ, ನಾನು ನಿನ್ನನ್ನು ಹಿಂಬಾಲಿಸುವೆ. ಏನಾಯಿತು ಆ ನಿನ್ನ ಪ್ರತಿಜ್ಞೆ? ನೆನಪಿಲ್ಲವೇ? ಅಂದು ಆ ದುರುಳ ದುರ್ಯೋಧನನ್ನು ಕೊಟ್ಟ ಚಿತ್ರ ವಿಚಿತ್ರ ಹಿಂಸೆಯನ್ನು ನೀನು ಬದಲಿಗೆ ಬಿಟ್ಟೆ. ಅದು ಹೇಳು 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 ಹೇಳು. ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನಗಳನ್ನು ಹಲ್ಲಗಳೆತ್ತಿರುವ ಆಗಮ ಮರುಳುಗಳೇ, ಏನಿ ಕೂಹಕ ಕಂಟಕದ ಕರ್ಕಶದ ಕೇಕೆ, ಏನಿ ವಿಜ್ವಾಳೆಯನ್ನು ಪ್ರಚಾರಗೈಯುತ್ತಿರುವ ಮಾರ್ತಗಳ ಪ್ರಚಂಡ ಮಾರ್ತದ ತಾಂಡವ, ಅಖಂಡ ಭರತ ಖಂಡಕ್ಕೆ ಕೂಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯಗಳ ಮಹಾ ನಿಪುಣ, ಸೇಡಿನ ಸರ್ಪ, ಸರ್ಪಲಾಂಛನ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಯಗಳ ಸರಸ ಸಲ್ಲಾಪ, ದುಷ್ಟ ದುರ್ವಿಧಿ ಹಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದುರ್ಯೋಧನವೇ ಕೇಳು. ತನ್ನ ಸೋದರ ಮಾವನ ಹೃದಯವನ್ನು ಕೆಳಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ, ನಾನು ಕೂಡ ನಿನ್ನಂತೆ
99 ಮಂದಿ ಸಹೋದರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆ ಹಾಯಾಗಿ ಮೆರೆಯಬಹುದಾಗಿತ್ತು. ಆದರೆ ಎಲ್ಲವೂ ಗಾಳಿ ಗೋಪುರಗಳಾದವು ಕೌರವ, ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲವೋ ಸಣ್ಣ, ನಾನು ನಿನಗಿಂತಲೂ ಮಹಾ ಪ್ರಚಂಡ. ಅಂತೆ ಶಕುನಿಯ ಇತಿಹಾಸದ ಭವಿಷ್ಯವು ಆಲಸ್ಯವಾಗುವುದೆಂದು ಮೊದಲೇ ತಿಳಿದಿದ್ದರು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ಆಯೋಕ್ತಿಗಳನ್ನು ಅನುಸರಿಸಿಕೊಂಡು ನಿನ್ನನ್ನು ಅಲ್ಲಿಂದಿಲ್ಲಿಯವರೆಗೂ ಹೊಡಿಗಡಿಗೂ ಅಡ್ಡದಾರಿಗಳಿಸುತ್ತಲೇ ಬಂದೆ. ಇಂದು ನನಗುಳಿದಿರುವ ದಾರಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಹೊಡೆಯನ್ನು ಮುಳುಗಿದೆ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ನೀರಿನಿಂದ ಹೊರಬಂದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ನಾನೀಗೆ ನರಳಿಸದೆ ಹೋದರೆ ನಾನು ಸೌಬರ ರಾಜ ಶಕುನಿಯೇ ಅಲ್ಲ. ನಾನು ಸೌಬರ ರಾಜ ಶಕುನಿಯೇ ಅಲ್ಲ. ಇಂದು ನನ್ನ ದೇಹದಲ್ಲಿ ಹತ್ತು ಉರಿಯುತ್ತಿರುವ ಜ್ವಾಲೆ ದಗದಗನೆ ನಮಗೊದಗಿತು ಸೆರಮನೆಗಳು ಸಾವು. ಅಣ್ಣ ತಮ್ಮಂದಿರು 100 ವರ್ಷ ನಮಗೊದಗಿಸುವುದು ಸೆರಮನೆ ಸಾವು. ಅಣ್ಣ ತಮ್ಮಂದಿರು 100 ವರ್ಷ
ಪಾಪಿ ಎಮ್ಮರವಾಗುವುದನ್ನೇ ದೇಶಜ್ವಾಲೆ ದುರ್ಯೋಧನ, ನನ್ನ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಂದ ನನ್ನ ಶರೀರವು ದಹಿಸುತ್ತಿರುವುದು. ಕೌರವ, ನಿನ್ನ ಕತ್ತಲೆ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ. ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿರಿಸಿ ಒಂದು ನೀನು ನಮಗೆ ನೀಡುತ್ತಿದ್ದ ಆ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನಪಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯು ಪಟಪಟನೆ ಸಿಡಿಯುತ್ತಿರುವುದು. ದುರ್ಯೋಧನ, ಒಂದು ನೀನು ನಮ್ಮೆಲ್ಲರಿಗೂ ಸೇರಿಸಿ ನೀಡುತ್ತಿದ್ದ ಆ ಒಂದು ಇಡಿ ಅನ್ನ, ಒಂದು ಒಳಲಿ ನೀರು ನಮ್ಮೆಲ್ಲರ ಕುಕ್ಷಿ ಭಾಗಗಳನ್ನು ನೀಗಿಸುತ್ತಿರಲಿಲ್ಲ. ಈ ನಾಡಿನ ಒಡೆಯ ಹೊತ್ತು ಹಂಬಲಿಸಿ ತನ್ನ ಬಂಧು ಬಾಂಧವರ ನಗಲಿ ಕೊರಗಿ ಸಾಯಬೇಕೆಂದು ಆ 100 ಜನರ ತುತ್ತನ್ನು ನನಗುಣಿಸಿ ಅವರ ಶತಶಕ್ತಿಗಳನ್ನೆಲ್ಲ ನನಗೆ ದಾರೆ ಎರೆದು ಸೇಡಿನ ದಾವಾಗ್ನಿ ಎಂಬ 100 ವಾಣಿಗಳಿಂದ ಶಕುನಿ 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 ಎಂಬ ಅನ್ನದಾನವನಿಟ್ಟು ಹತನಾದರಲ್ಲ. ಕೌರವ, ಕಂಗಳಿಗೆ ಕಂಗೊಳಿಸುವುದಲ್ಲ ಕಾರಾಗೃಹವಾಗಿ ಕಿವಿಗಳಿಗೆ ಕೇಳಿಸುವ ಕರ್ಕಶದ ಕೇಕೆಯಾಗಿ ಶತಜೀವಿಗಳನ್ನು ಒರಿಸುವ ಚಿತೆಯಾಗಿ ಕಾಡುತ್ತಿದೆ. ಕೌರವ, ನನ್ನ ತಂಗಿ ಗಾಂಧಾರಿ ದೇವಿಯು ಮಾನಸಿಕ ವೇದನೆಯಿಂದ ಕಣ್ಣಿದ್ದು ಕುರುಡಿಯಂತೆ ತನ್ನ ಪತಿಯನ್ನು ಅನುಸರಿಸಿ ನಡೆಯುವ ಆ ಮಾನವತಿಯ ಆದರ್ಶತೆಯನ್ನು ಕಂಡು ನನ್ನ ಹೃದಯವು ಕರಗಿ ನೀರಾಗಿ ಹರಿಯುತ್ತಿದೆ. ಕೌರವ, ಒಂದು ಸೇಡಿನ ಕಿಡಿಯು ಉಳಿದು ಕುರುಕುಲದ ಗೂಡನ್ನು ಒರೆತು ಮಾಡಲು ಪುಡಿ ಪುಡಿ ಮಾಡಿ ನೀರಲ್ಲಿ ಚೆಲ್ಲಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಮಾಡಿದರು ನನ್ನ ಒಡನಾಡಿಗಳು. ಆ ಮೃತು ದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಹೀಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಕುರು ರಕ್ತದ ಅಜಸ್ರಧಾರೆಯಿಂದ ಪುನಃ 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 ಹೊರದು ಜೀವನಗೊಳಿಸುವೆ. ನಿಮ್ಮ ದೇಹದೊಡಲಿನಿಂದ ಬಂದ ನೋವಿನ ಊಹೆ ದ್ವೇಷ ಮರೆಸಿ ನಿಂತನ ಊದುವೆ ದೇಹದೊಡಲಿನಿಂದ ಬಂದ ನೋವಿನ
ಮಾಡದ ನಶಗೈಯದ ಬಿಡನು ಗುರುವಂಶವ ಇತ ಮಾಡದ ನಶಗೈಯದ ಬಿಡನು ಗುರುವಂಶವ ದೇಹದೊಡನೆ ನಿಂದ ಬಂದ ದೋಷ ನನ್ನ ಹೃದಯದ ಕಹಳೆ ಕುರುಕ್ಷೇತ್ರ ರಣರಂಗ ರಣ ಭೀಕರ ಪಕ್ಷಪಾತ ಕುರುಕ್ಷೇತ್ರ ರಣರಂಗ ರಣ ಭೀಕರ ಪಕ್ಷಪಾತ ಶಬರಿಯದ ಬಿಡನು ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ಚಿಂಡ ನರಕದಲ್ಲಿ ನಿರಾಜಮನ ಮಾಡಿಸುವೆ. ಆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಹಿಂಸೆ ಹೋತಿ ಭಯಾನಕವೇ. ಕಣ್ಣೀರಿನಿಂದ ಕೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕ ಮಾಡಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದಂತೆ ನರಕದ ಮಾರ್ಗವನ್ನು ಅಲ್ಲವಯ್ಯ, ಆ ನಿನ್ನ ವೈರಿಗಳಾದ ಪಾಂಡವರು ಎನ್ನುವಷ್ಟರಲ್ಲಿ ನೀನಿಲ್ಲ. ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟಿರುವರೆಂಬ ವಿಷಯವನ್ನು ಈ ದಿನ ನಮ್ಮ ಅರಮನೆ ದೂತರು ವಿಷಯವನ್ನು ತಂದರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಧೋಕಾಯನು ತನ್ನೆರಡು ತೋಳುಗಳ ಬಲದಿಂದ ಆ ಸಮರ್ಥ ಸೈನ್ಯವನ್ನೇ ಎದುರಿಸಬಲ್ಲೆ. ಜಾತಿ ಹಿಂಸೆ, ಸ್ವಯಂ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಯ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮಾತನ್ನು ನಿರಾಕರಿಸಿದ್ದನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಅವನ ಮಾತು ಪರಿಗ್ರಹವಲ್ಲ ಬಿಡು.
ಸಂಧಾನ ನಡೆಸುವಂತೆ ಅಣ್ಣ, ಶಾಂತಿ ಸಂಧಾನ ನಡೆಸುವ. ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರ ಸತ್ಕಾರವಿಲ್ಲ, ಏನು ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರ ಎಂದು ನಿಲ್ಲಿಸುವುದಿಲ್ಲ. ಆದರೆ ನಮ್ಮ ರಾಜಪ್ರಸಾದ ದಾಟಿ ಆ ದರಿದ ಇದರ ಮನೆಯಲ್ಲಿ ಅವಸರಿಸಿದನಂತೆ. ಎಷ್ಟೊಂದವರೇನ ಅವ ಹೇಳೋನಲ್ಲ ಪ್ರಿಯ ಸಹೋದರ, ವಿದುರನಂತ ಭಕ್ತರು ಮತ್ತಾರಿರುವನು. ತಮ್ಮ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಸತ್ಕಾರ ಸಿದ್ಧನಾಗು. ಇಲ್ಲ ಅಣ್ಣ, ಇಲ್ಲ. ಆ ನಮ್ಮ ಸಭೆಗೆ ಬರಲಿ, ಅವನನ್ನ ಜೀವ ಸಹಿತ ಹಿಂಡಿ ಬಿಡುವನು. ನನ್ನ ತಮ್ಮನ ಆರ್ಭಟವನ್ನು ಕೇಳಿ ಅದರಿ ಅಳ್ಳಾಡಿ ಬೆದರಿ ಬೆಂಡಾಗಿ ಹೋದೆಯ. ಶಕುನಿ, ನನಗೂ ಒಂದೊಂದು ಸಾರಿ ದುಸ್ಸಾಹ ಎನಿಸುವುದು ನನ್ನ ತಮ್ಮನ ಆರ್ಭಟವನ್ನು ಕೇಳಿ. ಈಗ ಏನು ಮಾಡುವುದು ಮಾವ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದಲ್ಲಿ ಈ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ, ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ ಇರಬಹುದು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನಯ್ಯ. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಅಲ್ಲವಯ್ಯ. ಜರಾಸಂಧ, ಶಿಶುಪಾಲ ಇವರು ನಿನಗೆಂತಹ ಮಿತ್ರರಾಗಿದ್ದರು. ಇರಬಹುದು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದ. ತನ್ನ ಸಹೋದರನನ್ನು ಸುರಪಾನದಿಂದ ಪ್ರಮರ್ತನನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿದ. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕಿಗೆ ಕಳಿಸಿದ್ದು ಏಕೆ ಮಾವ? ಅದಕ್ಕೊಂದು ಕಾರಣವಿತ್ತು ಕೌರವೇಶ್ವರ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಪುನಃ ಅದರ ಜೊತೆ ಸರಸವಾಡಬಹುದಲ್ಲವೇ? ಸರಿ ಮಾವ. ಕೃಷ್ಣನಿಗಿಂತ ಅವನ ಮತ್ತು ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ನಿನಗೆ ಈಗ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿರುವನು. ಮಾವ, ಕೃಷ್ಣನು ನೀನು ಹೇಳಿರುವ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಪಾಂಡವರು
ಕೌರವರು ಪಾಂಡವರು. ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗ. ಏಕೆಂದರೆ ಅವರೆಲ್ಲರೂ ಅವನಾಜ್ಞಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಎಲ್ಲಿ ಗೊತ್ತೇ, ರಣಕ್ಷೇತ್ರದಲ್ಲಿ ಸೆಣಸಿ ಆ ರಾಜಲಕ್ಷ್ಮಿಯ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ ನೃತ್ಯಕ್ಕೆ ದೇವಿ 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 ಎಂದು ಸರಿಯಾಗಿ ಹೇಳಿದ ಸಬಲ ರಾಜ. ಇಂದ ಮೇಲಿನ ಹೊರತಾಗಿ ಯುದ್ಧದ ಹೊರತಾಗಿ ಮತ್ತೆ ಕಾರ್ಯವನ್ನು ಮಾಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆ ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆದರೆ ಈ ವಿಷಯದಲ್ಲಿ ನನ್ನದೊಂದು ಸಲಹೆ. ಏನದು ಭಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಭಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವು ಆಗುವ. ನಡೆ ಕೌರವೇಶ್ವರ. ಕುರುಕುಲದ ಸಾಮ್ರಾಟ, ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ನನ್ನ ಸಲಹೆಯನ್ನೇ ಕೇಳುತ್ತಿರು. ಆದಷ್ಟು ಬೇಗ ನಾನೇ ನಿನ್ನ ಕುಲದ ಬೇರನ್ನು ಕಿತ್ತು ಬಿಸಾಡಿ ನಾನೆಂದಿಗೆ ನಿಮ್ಮ ಅಪ್ಪನ ಮನೆಗೆ ಹೊಂದಿಗೆ ಅದು ಕಾಗಿಯೊಕ್ಕ ಗೂಡಾಯಿತು, ಮಾರಿ ಒಕ್ಕ ಮಶಾನವಾಯಿತು. ಗೌರವೇಶ್ವರ, ಅದೊಂದಿಗೆ ನಿನ್ನ ಹೆಂಡತಿ ಭಾನುಮತಿಯು ಮೊಂಡೆಯಾಗಿ ಮಂಡೆಗೆದರಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಳಾಡುವರೋ. ಒಂದೇ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಅಧಿಕಾರವಿರುವುದೆಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಢ. ಅದೆಷ್ಟು ನಿರಕಾರ ಇರುವುದು ನಿಮಗೆ ಅಧಿಕಾರ ಮದದಿಂದ ಕೊಬ್ಬಿ
ಏನೋ ಪಾಪಿ, ಆ ಬ್ರಹ್ಮನ ತಪ್ಪ ಹೋದಿಕಾರ 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 ಆ ಭೀಮನಿಗೆ ಅಡ್ಡ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಪ್ರಾಣ ಬಿಡುವ ದೂರದನ್ನುವ ಹಿಡಿಯುವ ವೀರ ಪಾತ್ರ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಸಿಡಿದದ್ದು ನಿಲ್ಲವನು ಭೀಮಸೇನನು ಸಿಡಿದದ್ದು ನಿಲ್ಲವನು ಭೀಮಸೇನನು ತನ್ನ ಗದೆಯಿಂದ ತನ್ನ ಗದೆಯಿಂದ ಮುಡ ಮುಡ ಇದು ನಿನ್ನದು. ಆ ಬ್ರಹ್ಮ ಅಧಿಕಾರ ಅಧಿಕಾರ